ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎ ಡೇ ಇನ್ ಮೈ ಲೈಫ್ ಬೆಂಗಳೂರು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬೆಳಿಗ್ಗೆ ಎದ್ದು ರೆಡಿಯಾಗಿ ನಾನು ಹೊರಟೆ, ಎಲ್ಲಿ ಹೋಗ್ಲಿಕ್ಕತ್ತೇನಂತ ನಿಮಗೆ ನೆಕ್ಸ್ಟ್ ತೋರಿಸ್ತೇನಂತ. ಸೊ ಬೆಂಗಳೂರು ಕ್ಲೈಮೇಟಿಗೆ ನಂಗೆ ಆರಾಮಿಲ್ದ ಕೋಲ್ಡಾಗಿ ವಾಯ್ಸ್ ಎಲ್ಲ ಹೋಗ್ಬಿಟ್ಟದ. ಸೊ ಅಡ್ಜಸ್ಟ್ ಮಾಡ್ಕೊರಿ. ಸೊ ಪಟಾಪಟ್ ಅಂತ ಕ್ಯಾಬ್ ಬುಕ್ ಮಾಡ್ಕೊಂಡು ನಾನು ಮೆಟ್ರೋ ಸ್ಟೇಷನ್ ಕಡೆ ಹೊರಟೆ. ಮೆಟ್ರೋ ಹತ್ಕೊಂಡು ನಾನು ಹೋಗಿದ್ದೆ ಇಸ್ಕಾನ್ ಟೆಂಪಲ್ಲಿಗೆ. ಇದು ರಾಜಾಜಿನಗರ್ ಇಸ್ಕಾನ್. ಸೊ ನಾ ಬೆಂಗಳೂರಿಗೆ ಬಂದೆ ಅಂತಂದ್ರೆ ಇಸ್ಕಾನ್ ಮತ್ತು ಇನ್ನೊಂದು ಟೆಂಪಲ್ ಅದ, ಅಲ್ಲಿ ಹೋಗಿರ್ತೀನಿ. ಇಫ್ ನಾಟ್ ಇಸ್ಕಾನ್, ನಾನು ಎಲ್ಲಾದರೂ ಕೃಷ್ಣ ಟೆಂಪಲಿಗೆ ಹೋಗಿರ್ತೀನಿ. ಅಂದ್ರೆ ವೈಕುಂಠ ಹಿಲ್ಗಾರ ಹೋಗಿರ್ತೀನಿ, ಇಲ್ಲ ಕೃಷ್ಣ ಮಠಕ್ಕೆ ಅದು ನಾ ಹೋಗಿರ್ತೀನಿ. ಬಿಕಾಸ್ ನಮ್ಮ ಕಡೆ ಎಲ್ಲ ಕೃಷ್ಣನ ಗುಡಿ ಅಷ್ಟಿಲ್ಲ. ಸೊ ನಾ ಬೆಂಗಳೂರಿಗೆ ಹೋದೆ ಅಂದ್ರೆ ಆಲ್ಮೋಸ್ಟ್ 80% ಮ್ಯಾಕ್ಸಿಮಮ್ ಟ್ರೈ ಮಾಡಿ ಹೋಗಿರ್ತೀನಿ ನಾನು. ಸೊ ನಾವು ಹೋಗಿದ್ದ ಸಂಡೇ ಆಗಿದ್ದರಿಂದ ಭಾಳ ರಶ್ ಇತ್ತು. ಅವತ್ತಿನ ದಿನ ಭಾಳ ಜನ ಇದ್ರು ಅಲ್ಲೇ. ಸಂಡೇ ಆಗಿದ್ದರಿಂದ ಭಾಳ ರಶ್ ಇತ್ತು ಇವತ್ತು. ಹಿಂದೆ ಏಕಾದಶಿ ಇದ್ದಿದ್ದರಿಂದ ಇನ್ನೂ ಅಲಂಕಾರ ತೆಗ್ದಿದ್ದಿಲ್ಲ, ಎಲ್ಲ ಹೂವಿನ ಅಲಂಕಾರ ಹಂಗೆ ಇತ್ತು. ಏಕಾದಶಿ ದಿನ ಅಂತ ದರ್ಶನ ಮಾಡಲಿಲ್ಲ, ಅವತ್ತಿನ ದಿನ ದರ್ಶನ ಆಯ್ತು ನನಗೆ ವೆಂಕಪ್ಪಂದು. ಒಳಗೆ ಫೋಟೋಗ್ರಾಫಿ ಅಲಾವಿಲ್ಲ, ಬಟ್ ಸ್ಟಿಲ್ ಅದು ಸ್ವಲ್ಪ ಕ್ಯಾಪ್ಚರ್ ಮಾಡೀನಿ. ನೀವು ಕೃಷ್ಣನ ದರ್ಶನ ಮಾಡ್ಕೋರಿ. ಆ್ಯಂಡ್ ದೆನ್ ದರ್ಶನ ಆಗಿಂದ ಎಕ್ಸಿಟ್ ಕಡೆ ಹೊರಟ್ವಿ ನಾವು. ಸೊ ನನ್ನ ಜೊತೆ ಒಬ್ರು ಅಕ್ಕ ಜಾಯ್ನ್ ಆಗಿದ್ರು ಇಸ್ಕಾನ್ ಟೆಂಪಲಿಗೆ. ಸೊ ಅವ್ರು ಇಸ್ಕಾನ್ ಮುಗಿಸ್ಕೊಂಡು ಅವ್ರು ನೆಕ್ಸ್ಟ್ ಮುಂದೆ ಹೋದ್ರೆ, ನಾ ಇಲ್ಲಿಂದ ನೆಕ್ಸ್ಟ್ ಮಲ್ಲೇಶ್ವರಂಗೆ ಹೋಗುತ್ತಿದ್ದೆ. ಸೊ ನಾ ಅಲ್ಲಿ ಹೋದೆ. ಇಲ್ಲಿ ಕೆಳಗೆಲ್ಲ ಪ್ರಸಾದ ಇರ್ತದೆ ಹಿಂಗೆ ಎಕ್ಸಿಟ್ ಕಡೆ, ಆ್ಯಂಡ್ ಆಲ್ಸೋ ತಿನ್ಲಿಕ್ಕೆ ಇರ್ತದೆ, ಎಲ್ಲ ಇರ್ತದೆ ಇಲ್ಲಿ. ಶಾಪಿಂಗ್ನೂ ಮಾಡ್ಬೋದು ನಿಮ್ಗೆ ಏನಾರ ಬೇಕನ್ಸಿದ್ರೆ. ಲಿಟಲ್ ಕಾಸ್ಟ್ಲಿ ಅಂತ ಅನಿಸ್ತದೆ ನನಗೆ, ಕಂಪೇರ್ಡ್ ಹೊರಗೆಲ್ಲ ನೋಡಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅದ. ಮುಂಚೆ ಸ್ವಲ್ಪ ರೀಸ್ನೇಬಲ್ ಇರ್ತಿತ್ತು, ಈ ಸತ ಯಾಕೋ ಹೋದ ನಂಗೆ ಯಾಕೋ ಕಾಸ್ಟ್ಲಿ ಅನಿಸುತ್ತೆ ಎಲ್ಲನೂ. ಸಣ್ಣ ನೋಡ್ರಿ ಟಿ ಶರ್ಟ್ಸ್ ಇರಲಿ, ಡ್ರೆಸ್ಸಸ್ ಇರಲಿ. ಯಾಕಂದ್ರೆ ಬಿಫೋರ್ ನಾ ಪರ್ಚೇಸ್ ಮಾಡೀನಿ, ಸ್ವಲ್ಪ ರೀಸ್ನೇಬಲ್ ಇರ್ತಿತ್ತು. ಈ ಸತ ಯಾಕೋ ನಂಗೆ ಗೊತ್ತಿಲ್ಲ ಏನಂತ. ಹಾಂ ಹಾಂ ಸೊ ಇಲ್ಲಿ ನಿಮ್ಗೆ ಪ್ರಸಾದನೂ ಸಿಗ್ತದೆ ಎವ್ರಿ ಡೇ. ಪ್ರಸಾದದ ಕಡೆ ಬಂದ್ವಿ. ಇಲ್ಲಿ ಪ್ರಸಾದ ನಂಗೆ ಭಾಳ ಸೇರ್ತದೆ, ಮಸ್ತ್ ಇರ್ತದೆ. ನನ್ನ ಫೇವ್ರೇಟ್ ಐತಿ ಇಲ್ಲಿ. ನಾವು ಹೋದ ದಿನ ಪ್ರಸಾದ ತೊಗೊಂಡು ತಿಂದೆ, ಹೊಟ್ಟೆ ತುಂಬ ತಿಂದೆ. 2 ದೊನ್ನೆ ತೊಗೊಂಡೆ, ತಿಂದು ಇಲ್ಲಿಂದ ನೆಕ್ಸ್ಟ್ ಮಲ್ಲೇಶ್ವರಂ ಕಡೆ ಹೊರಟೆ ನಾನು ಒಬ್ಬಾಕಿನ. ಕೃಷ್ಣನ ದರ್ಶನ ಎಲ್ಲ ಮುಗಿಸ್ಕೊಂಡು ಮಹಾಲಕ್ಷ್ಮಿಯಿಂದ ಮೆಟ್ರೋ ಹಿಡ್ಕೊಂಡು ನಾನು ನೆಕ್ಸ್ಟ್ ಮಂತ್ರಿ ಸ್ಕ್ವೇರಿಗೆ ಬಂದೆ. ಸೊ ನನಗೆ ಮಲ್ಲೇಶ್ವರಂಗೆ ಹೋಗೋದಿತ್ತಲ್ಲ, ಸ್ವಲ್ಪ ಟೈಮ್ ಇತ್ತು ನನ್ನ ಕಡೆ. ಬಿಕಾಸ್ ನಾ ಅಲ್ಲೊಂದು ಟೆಂಪಲ್ಗೆ ಹೋಗೋದಿತ್ತು, ಸಾಯಿಬಾಬಾ ಟೆಂಪಲ್ಗೆ. ಅದು ಓಪನ್ ಆಗ್ಲಿಕ್ಕೆ ಇನ್ನೂ ಭಾಳ ಟೈಮ್ ಇತ್ತು. ನಾನು ಅಂದ್ಕೊಂಡೆ ಲೇಟ್ ಆಗ್ತದೆ ಅಂಥೇಳಿ, ಬಟ್ ಎಲ್ಲ ಸ್ವಲ್ಪ ಜಲ್ದಿ ಆಗಿಬಿಡ್ತು. ಸೊ ಮಲ್ಲೇಶ್ವರಂ ಮಂತ್ರಿ ಸ್ಕ್ವೇರ್ನಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಬಿಕಾಸ್ ನಾ ಇಲ್ಲಿ ಒಂದು ನಿಯರ್ಲಿ 2 ಇಯರ್ಸ್ ಇದ್ದೆ. ಇಲ್ಲೇ ಮಾಲ್ ಕಡೆನೇ ಇತ್ತು ನಮ್ಮ PG. ತಾಸು ಮೇಲೆ ಕೂತಿದ್ದೆ ಆ್ಯಂಡ್ ಸ್ವಲ್ಪ ಅಡ್ಡಾಡಿದೆ. ಆ್ಯಂಡ್ ದೆನ್ ನಾ ಮಾರ್ಕೆಟ್ ಕಡೆ ಹೊರಟೆ. ನಂಗೆ ಇಲ್ಲಿ ಮಲ್ಲೇಶ್ವರಂದಾಗ ಸಾಯಿಬಾಬಾ ಗುಡಿಗೆ ಹೋಗೋದಿತ್ತು. ಸೊ ನಾ ಏನು ಮಿಸ್ ಮಾಡಿದ್ರು ಬೆಂಗಳೂರಿಗೆ ಬಂದು, ಇಲ್ಲಿ ಸಾಯಿಬಾಬಾ ಗುಡಿ ಮಾತ್ರ ಮಿಸ್ ಮಾಡೋಂಗಿಲ್ಲ. ಇಲ್ಲಿಗೆ ಬರ್ತೇನೆ ನಾನು. ಅದೇನೋ ನಂಗೆ ಗೊತ್ತಿಲ್ಲ, ಇಲ್ಲಿ ಬಂದ್ರೆ ನಂಗೆ ಸಮಾಧಾನ, ನನಗೇನೋ ಒಂಥರ ಇಲ್ಲಿ ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಅಲ್ಲಿ ಓಪನ್ ಆಗಲಿಕ್ಕೆ ಗೂಗಲ್ನಾಗ 4 o'clock ಅಂತಿತ್ತು. ಸೊ ನಾನು 3 ಎಲ್ಲ ಆಗಿತ್ತು ಮಾರ್ಕೆಟೆಲ್ಲ ಮುಗಿಸ್ಕೊಂಡು ಹೋಗೋದ್ರಾಗ. ಬಿಕಾಸ್ ಒಂದು 2 days ಬಿಟ್ಟು ಸಂಕ್ರಾಂತಿ ಇತ್ತು, ಹಿಂಗಾಗಿ ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡೋದಿತ್ತು ಅಂತೇಳಿ ನಾನು ಮಾರ್ಕೆಟ್ಗೆ ಹೋದೆ. ಹಂಗೆ ಮಾವಿನಕಾಯಿ ತೊಗೊಂಡೆ ಆ್ಯಂಡ್ ಕುಸ್ರಳ್ ಬೇಕಿತ್ತು ನಂಗೆ. ಆ್ಯಂಡ್ ಕುಸ್ರಳನ್ನೂ ಪರ್ಚೇಸ್ ಮಾಡಿದೆ. ಎಷ್ಟು ಚಂದ ಇದ್ವ ಮಲ್ಲೇಶ್ವರಂದಾಗ ಹಬ್ಬದ ಟೈಮಿಗೆ ಅಂತಂದ್ರೆ. ಎಲ್ಲ ಇತ್ತು, ಬೋಗಿ ಕೊಡೋದು, ಸಣ್ಣ ಮಕ್ಳು ಬೋಗಿ ಕೊಡೋದು ಎಲ್ಲ ರೆಡಿ ಇತ್ತು. ಸೊ ನಂಗೆ ಏನೇನು ಬೇಕು ನಮ್ಮ ಪಾಪುಗೆಲ್ಲ ತೊಗೊಂಡು ಪಾನಿಪುರಿ ತಿನ್ಬೇಕನ್ನಿಸ್ತು. ಇಲ್ಲಿ ಮಸ್ತ್ ಮಾಡ್ತಾನೆ. ಪಾನಿಪುರಿ ತಿನ್ಕೊಂಡು ಸುಕ್ಕ ತಿಂದಿಲ್ಲ ಅಂದರೆ ಹೆಂಗೆ ಸುಕ್ಕನೂ ತಿಂದೆ.
ತಿಂದೆ. ಮಲ್ಲೇಶ್ವರಮ್ಗೆ ಹೋಗಿದ್ದೆ. ಮಲ್ಲೇಶ್ವರಮ್ದಾಗ ಹೂವಿನ ಮಾರ್ಕೆಟ್ ನೋಡಲಿಕ್ಕೆ ಕಣ್ಣು ತುಂಬಿಡ್ತದೆ, ಅಷ್ಟು ಕಲರ್ಫುಲ್ ಫ್ಲವರ್ಸ್ ಇರ್ತಾವೆ. ಆ್ಯಂಡ್ ದೆನ್ ನನ್ನ ಹಸಿಬಿಗೆ ಟೆಂಪಲ್ ಕ್ಲೋಸ್ ಇತ್ತು, ಇನ್ನೂ 4 o'clock ಆಗಿದ್ದೇ ಇಲ್ಲ. ಆ್ಯಂಡ್ ಸಾಯಿಬಾಬಾ ಗುಡಿ ಪಕ್ಕಕ್ಕೆ ಕಾಡು ಮಲ್ಲೇಶ್ವರ ಟೆಂಪಲ್ ಅದ, ನಾ ಅಲ್ಲಿಗೆ ಹೋದೆ, ಅದೂ ಕ್ಲೋಸ್ ಇತ್ತು. ಬಟ್ ಯು ಕ್ಯಾನ್ ಸಿಟ್, ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂಡ್ಬೋದು, ಹಾಗೇನಿಲ್ಲ. ಸೊ ಹೋಗಿ ನಾನು ಕೂತೆ, ಕೂತ್ ಬೇಸರ ಆತ, ಅಡ್ಡಾಡಿದೆ ಸ್ವಲ್ಪ ಎಲ್ಲ ಕಡೆ ಹೋದೆ. ಆ್ಯಕ್ಚುಲಿ ಸ್ಪೇಷಿಯಸ್ ಅದ ಈ ಟೆಂಪಲ್. ಇಲ್ಲಿ ಭಾಳ ಗುಡಿಗಳವ. ಆ್ಯಂಡ್ ಇಲ್ಲಿ ನಾಗಪ್ಪ ಕಟ್ಟಿದ ಅದು ಚಂದ ಅದ ಇದು ಗುಡಿ ಭಾಳ. ಇದು ಮಲ್ಲೇಶ್ವರಂ 15 ಕ್ರಾಸ್ಗೆ ಅದ, ಸಾಯಿಬಾಬಾ ಟೆಂಪಲ್ ಕಡೆನ. ಟೆಂಪಲ್ ಕಡೆ ಅನ್ಲಿಕ್ಕೆ ಬಾಜುನ ಅದ. ಇಲ್ಲಿ ಒಳಗೂ ಟೆಂಪಲ್ ಕ್ಲೋಸ್ ಇತ್ತು, ಬಟ್ ನೀವು ದರ್ಶನ ಮಾಡ್ಕೋಬೋದು. ಇಲ್ಲಿ ಒಳಗೆ ಹೋಗಿ ಕ್ಲೋಸ್ ಇದ್ರೂ ದರ್ಶನ ಆಗ್ತದೆ, ಹಾಗೇನಿಲ್ಲ. ಕೂತ್ ಬೇಸರಾಗಿ ಸಾಯಿಬಾಬಾ ಗುಡಿ ಕಡೆನ ಹೋಗ್ಬಿಟ್ಟೆ ನಾನು. ಇನ್ನೂ 4 o'clock ಆಗಿದ್ದೇ ಇಲ್ಲ. ನಂಗೆ ಅಲ್ಲಿ ಬೇಸರ ಆಗೋದಕ್ಕೆ ನಾ ಈ ಕಡೆ ಬಂದು ಇಲ್ಲಿ ಟೆಂಪಲ್ ಕಡೆನ ಕೂತೆ. ಅಯ್ಯೋ ಎಷ್ಟು ಬೇಸರ ಆಗಿತ್ತು ಒಬ್ಬಾಕಿಗೆ, ಅಂದ್ರೆ ಅದು ಒಬ್ಬಾಕಿನ ಅಡ್ಡಾಡೋಣಂತ ಬಂದು ಎಲ್ಲ ಜಲ್ದಿ ಮುಗಿದ್ಬಿಡ್ತು ನನ್ನ ಕೆಲಸ. ಸೊ ಇಲ್ಲೇ ಗೋಶಾಲೆ ಅದ ಗುಡಿ ಅಪೋಸಿಟ್ನ. ಸೊ ಇಲ್ಲಿ ಗೋಶಾಲೆ ಕಡೆ ಬಂದನ ನಾನು ಕೂತು ಸುಮ್ಮನೆ ಆ ಕಡೆ ಈ ಕಡೆ ನೋಡ್ಕೋತ ಕೂತಿದ್ದೆ. ಒಳಗೆ ಬಿಡ್ತಾರೇನೋ ಅಂತ ಕೇಳಿದೆ, ಬಟ್ ಆಮೇಲೆ ಅವರು ಒಳಗೆ ಬಿಡಲಿಲ್ಲ. ಸೊ ಅಲ್ಲಿ ಕೂತ್ ಬೇಸರಾಗಿ ಇಲ್ಲಿ ಬಂದು ಹೂವಿನ ಅಕ್ಕನ ಜೊತೆ ಮಾತಾಡ್ಕೋತ ಕೂತೆ. ಆ್ಯಂಡ್ ದೆನ್ ನನಗೊಬ್ಬರ ಡೆಲ್ಲಿ ಫ್ರೆಂಡ್ ಸಿಕ್ಕಿದ್ರು, ಅಂದ್ರೆ ನನ್ನ ಫ್ರೆಂಡ್ ಅಲ್ಲ, ಅಲ್ಲೇ ಫ್ರೆಂಡ್ ಆಗಿದ್ದ, ಇವರು ಡೆಲ್ಲಿಯವ್ರಂತ. ಸೊ ಇವರು ಜಲ್ದಿ ಬಂದಿದ್ರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೂತ್ಕೊಂಡು ಅಲ್ಲವರು ಒಂದು ಟೆಂಪಲ್ ಕಡೆ ಕರ್ಕೊಂಡು ಹೋದ್ರೆ. ಅದೆಲ್ಲ ಮುಗಿಸಿ 5 o'clock ಮೇಲಾಗಿತ್ತು ಟೆಂಪಲ್ ತೆಗೆದ್ರಾಗ. ನಾ ಗೂಗಲ್ ನಂಬಿ 4 ಅಂದ್ಕೊಂಡು ಹೋದೆ, ಬಟ್ 5 ಆಗಿತ್ತು. ಆದರೂ ಇನ್ನೂ ಗೇಟ್ ಓಪನ್ ಮಾಡಿದ್ದಿಲ್ಲ. ಸೊ ಹೊರಗೆ ನಿಂತ್ಕೊಂಡು ಸ್ವಲ್ಪ ದರ್ಶನ ಮಾಡಿಕೊಂಡೆ, ಸಮಾಧಾನ ಆಗಲಿ ಅಂತ ಮಾಡ್ಕೊಂಡು. ಆಮೇಲೆ ಗೇಟ್ ತೆಗೆದ್ರೆ ಒಳಗೆ ಹೋದ್ವಿ. ಒಳಗೆ ಹೋಗಿ ಸ್ವಲ್ಪ ಕೂತು ಟೈಮ್ ಸ್ಪೆಂಡ್ ಮಾಡಿದೆ ನಾನಲ್ಲಿ. ಪೂಜೆ ಅದು ಮುಗಿಸ್ಕೊಂಡು ಆರತಿ ಅದು ಮುಗಿಸ್ಕೊಂಡೆ ಹೊರಟೆ ಇಲ್ಲಿಂದ. ನಾನು ಇಷ್ಟ ವೇಟ್ ಮಾಡೀನಿ ಕೊಡು ಅಂತೇಳಿ ಕೂತಿದ್ದೆ ನಾನು. ಪ್ರಸಾದೂ ಇತ್ತು. ಇಲ್ಲಿ ಯೂಶ್ವಲಿ ಥರ್ಸ್ಡೇ ಇರ್ತದೆ, ಅವತ್ತೂ ಸಂಡೇ ಇತ್ತು. ನಂಗೆ ಗೊತ್ತಿಲ್ಲ ಈಗೇನು ಹೊಸ ರೂಲ್ಸ್ ಮಾಡ್ಯಾರೇನು. ಚಲೋ ಆಯ್ತು, ನನಗೂ ಹಸು ಭಾಳ ಆಗಿತ್ತು. ಪ್ರಸಾದ ಇತ್ತು, ಪ್ರಸಾದ ತಿಂದಲ್ಲಿ ನಂಗೆ ಫೇವ್ರೇಟ್ ಮೊಸರನ್ನ ಇತ್ತು, ತಿಂದೆ. ಆ್ಯಂಡ್ ಇಲ್ಲೇ ಆನ್ ದ ವೇ ವೆಂಕಪ್ಪನ ಗುಡಿ ಹಂಗೆ ರಾಯರ ಮಠನೂ ಅದು. ಸೊ ನಾ ಅಲ್ಲಿ ಬಂದರೆ ಇಲ್ಲಿ ಹೋಗ್ತೀನಿ. ನಮ್ಮ ಮನೆ ದೇವ್ರು ವೆಂಕಪ್ಪ. ಸೊ ನಾ ದರ್ಶನ ಮಾಡತ್ತೇನೆ ಇಲ್ಲಿ ಬಂದು. ಸೊ ಮುಂದೆ ವೆಂಕಪ್ಪ ಇದ್ದಾನೆ, ಆ್ಯಂಡ್ ಹಿಂದೆ ರಾಯರಿದ್ದಾರೆ. ಸೊ ಹೋಗಿ ದರ್ಶನ ಮಾಡಿಕೊಂಡೆ ಇಲ್ಲಿ ನಾನು. ನಂದು ಫೋನ್ನಾಗ ಚಾರ್ಜೇ ಇರಲಿಲ್ಲ, ಫುಲ್ ಬ್ಯಾಟ್ರಿ ಲೋ ಇತ್ತು. ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ನಂಗೆ ತಿಳಿವಲ್ದಾಗಿತ್ತು. ಸೊ ನನ್ನ ಕೈಲಾದಷ್ಟು ಲಾಸ್ಟಿಗೆ ಕ್ಯಾಪ್ಚರ್ ಮಾಡಿದೆ. ಬಿಕಾಸ್ ನಾನು ಇಲ್ಲಿಂದ ಹೋಗಿ ಅಲ್ಲಿಂದ ಮತ್ತು ಕ್ಯಾಬ್ ಬುಕ್ ಮಾಡೋದಿತ್ತು. ಫೋನ್ನಾಗ ಚಾರ್ಜ್ ಇಲ್ಲ ಅಂದರೆ ನಂಗೆ ಭಾಳ ಹೆದರಿಕಾಗಿತ್ತು, ಎಲ್ಲಿ ಸಿಕ್ಕೋತೇನೆ ಅಂತೇಳಿ. ಪವರ್ ಬ್ಯಾಂಕು ತೊಗೊಂಡು ಬಂದಿದ್ದಿಲ್ಲ. ಸಾಯಂಕಾಲ ಆಗಿದ್ದರಿಂದ ಎಲ್ಲ ಲೈಟಿಂಗ್ಸ್ ಹಾಕಿದ್ರು ಮಂತ್ರಿ ಸ್ಕ್ವೇರ್ನಾಗ. ಯಾವ ಮಾಲ್ದಾಗೂ ಇನ್ನೂ ಕ್ರಿಸ್ಮಸ್ ಡೆಕೋರೇ ತೆಗ್ದಿಲ್ಲ, ಇಲ್ಲೂ ತೆಗ್ದಿದ್ದೇ ಇಲ್ಲ, ಹಾಗೆ ಇತ್ತು. ಭಾಳ ಲೇಟ್ ಆಗಿತ್ತು. ಸೊ ಮಾಲ್ಗೆ ಹೋಗಿ ಮೆಟ್ರೋ ಹಿಡ್ಕೊಂಡು ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡೆ. ಚಾರ್ಜ್ ಇದ್ದಿದ್ದಿಲ್ಲ, ಅಲ್ಲಿ ಒಬ್ಬರ ಕಡೆ ಚಾರ್ಜ್ ಇಡಿಸ್ಕೊಂಡಿದ್ದೆ ನಾನು ಸ್ವಲ್ಪ ಹೊತ್ತು. ಸೊ ಇದಾಗಿತ್ತು ನನ್ನ ಒಂದು ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿರಿ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.